ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಂತ್ ಬೇಸ್ಡ್ ಪಜಲ್ ನೋಡೋಣ. 8% ನೋಡಿರಿ, 8% 2 ಡೇ ಟು 4 ಮಂತ್ ಹೆಂಗೆ ಮಾಡ್ಬೇಕು ನೋಡಿರಿ ಶಾರ್ಟಲ್ಲಿ. ಫಸ್ಟು ಫೆಬ್ರವರಿ, ಏಪ್ರಿಲ್, ಜುಲೈ, ಅಕ್ಟೋಬರ್ ಐತೆ ಬರ್ಕೋರಿ. ಫೆಬ್ರವರಿ, ಇದು ಏಪ್ರಿಲು, ಆಮೇಲೆ ಇದು ಜುಲೈ, ಇದು ಅಕ್ಟೋಬರ್. ಓಕೆ, ಈ ಥರ ಪಾಸಿಬಿಲಿಟಿ ಹಾಕೋಬೇಕು 1, 2, 3. ಇವಾಗ ಏನೈತಿ 13, 23 ಎರಡದು ಡೇಟ್. ಇದು 13, ಇದು 23, ಇದು 13, ಇದು 23, ಇದು 13, ಇದು 23, ಇದು 13, ಇದು 23. ಓಕೆ, 23 ಫಸ್ಟ್ ಈ ಥರ ಬರ್ಕೋಬೇಕು. ಓಕೆ, ಆಮೇಲೆ ನೋಡಿರಿ, ಫಸ್ಟ್ ಇದು ಇವಾಗ ಜೆ ಜಾಯಿನ್ಸ್ ಇನ್ ದ ಮಂತ್ ಆಫ್ ಏಪ್ರಿಲ್. ಓಕೆ, ಎಲ್ಲೈತೆ ಏಪ್ರಿಲ್. ಇವಾಗ ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, 2 ಪಾಸಿಬಿಲಿಟಿ ಇವಾಗ. ನೆಕ್ಸ್ಟ್ ಪಿ ಲಾಸ್ಟ್ ಪರ್ಸನ್ ಟು ಜಾಯಿನ್ ದಿ ಕಂಪನಿ. ಲಾಸ್ಟ್ ಪರ್ಸನ್ ಅಂದರೆ ಪಿ ಲಾಸ್ಟಲ್ಲಿ ಬರುತ್ತೆ, ಇಲ್ಲಿ ಪಿ ಲಾಸ್ಟಲ್ಲಿ ಬರುತ್ತೆ. ಆಮೇಲೆ ನೋಡಿರಿ, ಪಿ ಜಾಯಿನ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಎಮ್, ಅಂದರೆ ಎಮ್ ಆದಮೇಲೆ ಏನು ಬರುತ್ತೆ, ಪಿ ಬರುತ್ತೆ ಇಮಿಡಿಯೇಟ್ಲಿ ಆಫ್ಟರ್ ಎಮ್. ನೆಕ್ಸ್ಟ್ ನೋಡಿರಿ, ಕೀವರ್ಡ್ಸ್ ಏನೇನಿದಾವೆ. ಡಿ ಜಾಯಿನ್ಸ್ ಕಂಪ್ನಿ ಆನ್ ದಿ ಫಸ್ಟ್ ಅಲಾಟೆಡ್ ಡೇಟ್ ಆಫ್ ಜುಲೈ. ಫಸ್ಟ್ ಅಲಾಟೆಡ್ ಡೇಟ್ ಆಫ್ ಜುಲೈ ಏನೈತಿ, 13 ಐತಿ. ಓಕೆ, ಇವು ಡಿ ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಓಕೆ, 2 ಕೇಸಸ್ ಆಯ್ತು. ನೆಕ್ಸ್ಟ್ ಏನೈತೆ ಒಂದು ಆರ್ ಜಾಯಿನ್ಸ್, ಆರ್ ಇಮಿಡಿಯೇಟ್ಲಿ ಬಿಫೋರ್ ಜೆ, ಆರ್ ಇಮಿಡಿಯೇಟ್ಲಿ ಬಿಫೋರ್ ಜೆ, ಆರ್ ಇಮಿಡಿಯೇಟ್ಲಿ ಬಿಫೋರ್ ಜೆ. ಇಲ್ಲಿ ನೋಡಿರಿ, ಎಕ್ಸ್ ಆರ್ ಇನ್ ದಿ ಸೇಮ್ ಮಂತ್. ಇಲ್ಲ ಎಕ್ಸ್, ಇಲ್ಲ ಎಕ್ಸ್, ಬಟ್ ಇಲ್ಲಿ ಎಕ್ಸ್ ಆರ್ ಡಿಫ್ರೆಂಟ್ ಐತಿ ಇಲ್ಲಿ, ಯಾಕಂದರೆ ಇಲ್ಲಿ ಮೇಲ್ಗಡೆ ಫೆಬ್ರವರಿ ಐತಿ, ಇಲ್ಲಿ ಏಪ್ರಿಲ್ ಐತಿ. ಸೊ ಇದು ಪಾಸಿಬಿಲಿಟಿ ಕ್ಯಾನ್ಸಲ್ ಆಯ್ತು. ಇವಾಗ ಇದು ನೋಡಿರಿ. ಓಕೆ, ಇವಾಗ ನೆಕ್ಸ್ಟ್ ಏನು ಬೇಕು ನಮ್ಗೆ. ಓಕೆ, ಇದಾಯಿತು. ಎಲ್ ಜಾಯಿನ್ಸ್ ಕಂಪ್ನಿ ಇನ್ ದ ಸೆಕೆಂಡ್ ಅಲಾಟೆಡ್ ಡೇಟ್ ಆಫ್ ದಿ ಮಂತ್ ದಟ್ ಕನ್ಸಿಸ್ಟ್ 30 ಡೇಸ್. ಓಕೆ, 30 ಡೇಸ್ ಎದರಲ್ಲೈತಿ, ಈಗ ಏಪ್ರಿಲಲ್ಲಿ ಬರುತ್ತೆ 30 ಡೇಸ್. ಸೆಕೆಂಡ್ ಅಲಾಟೆಡ್ ಡೇಟ್ ಅಂದರೆ 23, ಇಲ್ಲಿ ಎಲ್ಲಿ ಬರುತ್ತೆ. ಓಕೆ, ಇವಾಗ ಏನು ಉಳಿತು, ಒಂದು ಉಳಿತು ಈಗ ನೋಡಿರಿ. ಕೆ ಜಾಯಿನ್ಸ್ ಇನ್ ದ ಸೇಮ್ ಮಂತ್ ಆ್ಯಸ್ ಡಿ, ಇಲ್ಲಿ ಕೆ ಬರುತ್ತೆ. ಓಕೆ, ಈ ಥರ ಸಾಲ್ವ್ ಮಾಡಬೇಕು. ಜಸ್ಟ್ 2 ಮಿನಿಟು 30 ಸೆಕೆಂಡ್. ಓಕೆ, ಈ ಥರ ಸಾಲ್ವ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.